टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾನು ಪ್ರೊಫೆಸರ್ ನಾಗರಾಜ್ ಅಂತೇಳಿ ಈ ಸುಂದರನಗರದ ನಿವಾಸಿ. ನಾನು ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಇದಕ್ಕೆ ಏನು ಕತೆ? ಹೀಗೆ ಆದರೆ ಏನು ಹಿಂದೂಗಳು ಅಂತ ಕೇಳಿ ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದ ಕಾರಣ ಇದಕ್ಕೆ. ಈಗ ಹಿಂದೂಗಳು ಯುವಕರು ಗಟ್ಟಿ ಮನಸ್ಸಿಂದ ಎದ್ದು ನಿಂತ್ಕೋಬೇಕಾಗಿದೆ. ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಹುಡುಗರ ಮಾಡ್ಬೇಕು ಅಷ್ಟೇ, ಬೇರೆ ಇನ್ನೇನು ಗತಿ ನಮಗೆ. ವಿಚಾರ ಯಾವಾಗ ಗೊತ್ತಾಯ್ತು ಸರ್? ರಾತ್ರಿ ಟಿವಿನಲ್ಲಿ ಗೊತ್ತಾಯ್ತು ನಮಗೆ. ಆ ಫೋಟೋ ನೋಡಿದ್ರೆ ನಮ್ಮ ಭೂಷಣ್ ಎಲ್ಲ ಅನಿಸ್ತು. ಆದರೆ ನಂಬಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಎಲ್ಲರ ಜೊತೆಯಲ್ಲಿ ತುಂಬ 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 ಆತ್ಮೀಯವಾಗಿ ಓಡಾಡ್ತಿದ್ದಂಥ ಹುಡುಗ, ಸ್ನೇಹಮಯಿ. ಆ ನಂತರ ಹಿಮ್ಮತ್ತಿಕೆರೆ ಅಂತಂದರು, ಹಾವೇರಿ ಮೂಲದವರು ಅಂತಂತೇಳಿ ಟಿವಿನಲ್ಲಿ ಬರ್ತಾಯಿತ್ತು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ಗೂ ದಾರಿ ಆಯಿತು. ಮೇಲೆ ಯಾವಾಗ ಕಾಲ್ ಮಾಡಿದ್ರು ಸರ್? ನಿನ್ನೆ ಮಧ್ಯಾಹ್ನ ಘಟನೆ ಆಗಿರೋದು. ಬೆಳಿಗ್ಗೆ ಏನಾದರೂ ಫ್ಯಾಮಿಲಿ ಜೊತೆ ಮಾತನಾಡೋದು, ನಿಮ್ಮ ಜೊತೆ ಇಲ್ಲ, ನಮ್ಮ ಜೊತೆ ಏನು ಮಾತಾಡಲಿಲ್ಲ. ತಂದೆ ತಾಯಿ ಪ್ರೀತಮ್ ಅಂತೇಳಿ ಅವ್ರು ಬ್ರದರ್ ಇದ್ದಾರೆ. ಅವ್ರು ಈಗ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅವರು. ಆ ಪ್ರೀತಮ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಅನಿಸುತ್ತೆ. ಒಟ್ಟಾರೆ ಇದು ಘೋರ ಕೃತ್ಯ, ಸಹಿಸಕ್ಕೆ ಸಾಧ್ಯ ಇಲ್ಲ. ಹಿಂದೂ ಯುವಕರೆಲ್ಲ ಒಗ್ಗಟ್ಟಾಗಬೇಕು. ಈಗ ಅವ್ರ ತಾಯಿ ಆಲ್ಮೋಸ್ಟ್ ಡೆತ್ ಬೆಡ್ಡಲ್ಲಿದ್ದಾರೆ, ಆಕ್ಸಿಜನ್ನಲ್ಲಿದ್ದಾರೆ. ಇನ್ನೂ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವ್ರ ತಂದೆ ಈಗ 10 ನಿಮಿಷದಿಂದ ಅವ್ರಿಗೆ ವಿಷಯ ಗೊತ್ತಾಗಿರೋದು. ಅವರ ನೋವು ಈ ಟೆರರಿಸ್ಟ್ಗಳಿಗೆ ಅರ್ಥ ಆಗಬೇಕಾದ್ರೆ ಅವ್ರ ಮಕ್ಕಳಿಗೂ ಹಿಂಗೆ ಆದಾಗ ಗೊತ್ತಾಗತ್ತೆ. ಬೆಳೆದು ಸಾಧನೆ ಮಾಡಬೇಕಾದಂಥ ಯುವಕರನ್ನೇ ಬಲಿತಕ್ಕಂಥವ್ರೆ. ಏನು ತಪ್ಪು ಮಾಡಿದ್ರು ಅವರು? ಯಾಕೆ ಮಾಡಿದ್ರು? ಹಿಂದೂ ಆಗಿದ್ದೆ ತಪ್ಪ? ಕೇಳಿ ಕೇಳಿ ಹೊಡೆದಿದ್ದಾರೆ. ಇನ್ನು ಬೇರೆ ದಾರಿನೇ ಇಲ್ಲ. ಯುವಕರು ಎದ್ದು ನಿಂತ್ಕೋಬೇಕು. ನಮಸ್ಕಾರ ಮಾಡಿ ಕೆಳಗೆ ಅಂತಿದ್ದೀನಿ ನಾನು ಯುವಕರನ್ನ. ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರು. ಈ ಥರ ಎಲ್ಲ ಹೊರಟಾಗಿ ಮಾತಾಡಬಾರ್ದು. ಆದರೆ ವಿಧಿ ಇಲ್ಲ. ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾಯಿ ಹೊಡೆದಂಗೆ ಹೊಡಿಬೇಕು. ಈ ಪುತ್ರ ಶೋಕದ ನೋವು ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು. ಬಹುಶಃ ಅವ ಮಾತ್ರ ಸಾಧ್ಯ ಆಗುತ್ತೆ.